ಹಾಯ್, ಇದು 5ನೇ ಭಾಗ ಹಾಗೂ ತುಂಬಾ ಕುತೂಹಲ ಮೂಡಿಸುವ ಭಾಗ. ನಾನು ಮತ್ತು ನನ್ನ ತಂಗಿಯ ನಡುವೆ ನಡೆದ ಘಟನೆ ನಿಮಗೆ ಚೆನ್ನಾಗಿ ಗೊತ್ತು. ಆ ದಿನಗಳು ನೆನಪು ಬಂದರೆ ವಾಹ್, ಎಷ್ಟು ಖುಷಿ! ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಬೇಗ ನೋಡಿ ಬನ್ನಿ. ಚಾನೆಲ್ ಪ್ಲೇಲಿಸ್ಟ್ನಲ್ಲಿ ಇವೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಹೊಸ ಕಥೆಗಳನ್ನು ಕೇಳಿ. ಪ್ರತಿ ವರ್ಷ ನನ್ನ ತಂಗಿ ಬೇಸಿಗೆ ರಜೆ ಕಳೆಯಲು ನಮ್ಮ ಮನೆಗೆ ಬರುತ್ತಾಳೆ. ಆದರೆ ಈ ಸಲ ನನ್ನ ಮದುವೆ ನನ್ನ ಗೆಳೆಯ ನಾಗೇಶ್ ಜೊತೆ ಆಗಿ ಹೋಯಿತು. ಅದು ನಮ್ಮ ಮೊದಲ ರಾತ್ರಿ. ನನ್ನ ತಂಗಿ ಕೂಡ ನನ್ನ ಜೊತೆ ಬಾಗಿಲ ತನಕ ಬಂದಳು. ನಾನು ಹಾಲು ತೆಗೆದುಕೊಂಡು ಒಳಗೆ ಹೋಗುವಾಗ ನನ್ನ ತಂಗಿ ನನ್ನ ಕಿವಿಯಲ್ಲಿ ಹೀಗೆ ಹೇಳಿದಳು, ಅಕ್ಕ, ತುಂಬಾ ಸಮಾಧಾನವಾಗಿ ಭಾವನ ಸಮಾನು ತಗೋ, ಇಲ್ಲ ಅಂದ್ರೆ ಮಜಾ ಬರಲ್ಲ. ಇವತ್ತು ನಿನ್ನ ಹೂವಿಗೆ ಹಬ್ಬದ ಊಟ ಎಂಜಾಯ್ ಅಂತ ಹೇಳಿ ಕಣ್ಣು ಹೊಡೆದು ಹೋದಳು. ನಾಗೇಶ್ ನನ್ನ ಬಾಯ್ ಫ್ರೆಂಡ್, ಅದರಿಂದ ಅವನ್ ಜೊತೆ ಸಲುಗೆ ಬಹಳ. ನಾನು ಮೆಲ್ಲಗೆ ಕದ ತಟ್ಟಿ ಒಳಗೆ ಹೋದೆ. ನಾಗೇಶ್, ಬಾ ಕುಳಿತುಕೋ ಅಂದ. ನಾನು ಹಾಲು ಕೊಟ್ಟು ತೆಗೆದುಕೋ ಕುಡಿ. ಇವತ್ತಿನ ರಾತ್ರಿ ನಮ್ಮ ರಾತ್ರಿ. ಇದು ನಮ್ಮ ಪ್ರೇಮ ಪ್ರೀತಿ ಗೆದ್ದ ರಾತ್ರಿ, ನಮ್ಮ ಪರಿಶ್ರಮದ ಫಲ ಸಿಕ್ಕ ರಾತ್ರಿ. ಹೀಗೆ ಅವನು ಮತ್ತು ನಾನು ಹಿಂದಿನ ನಮ್ಮ ಪ್ರೇಮ ರಾಗವನ್ನು ನೆನೆಸಿಕೊಂಡು ಮಂಚದ ಮೇಲೆ ಉರುಳಿಬಿದ್ದ. ನಾನು ಆ ದಿನ ತುಂಬಾ ಖುಷಿಯಾಗಿ ಇದ್ದೆ. ನಾನು ಅವನ ಸಮೀಪ ಹೋಗಿ ಅವನ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿದೆ. ಸುಮಾರು 1 ನಿಮಿಷ ನೋಡಿದೆ. ಕಣ್ಣಿನಲ್ಲಿ ಕಣ್ಣೀರು ಬರಲು ಪ್ರಾರಂಭ ಆಯಿತು. ಆಗ ಅವನು ನನ್ನ ತಲೆ ಹಿಡಿದು ಜೋರಾಗಿ ತನ್ನ ತುಟಿ ಮೇಲೆ ನನ್ನಿಂದ ಚುಂಬನ ಪ್ರಾರಂಭ ಮಾಡಿದ. ಬಹಳಷ್ಟು ಸಮಯದ ತನಕ ಒಬ್ಬರನ್ನು ಇನ್ನೊಬ್ಬರು ಮುದ್ದು ಮಾಡಿದೆವು. ನಂತರ ಮೆಲ್ಲಗೆ ಕುತ್ತಿಗೆಯ ಕಡೆ ಕೈ ಹಾಕಿದ. ಆಹಾ, ಏನು ಸ್ವರ್ಗ! ಅಲ್ಲಿ ಕೂಡ ಮುತ್ತಿಗೆ ಹಾಕಿ ಕೆಂಪು ಮಾಡಿದ. ನನ್ನ 2 ಕೆನ್ನೆ, ಕುತ್ತಿಗೆ, ಮುಖ ಎಲ್ಲ ಕೆಂಪು ಆಗಿದೆ. ಇನ್ನು ಮುಂದಿನ ದಾಳಿ ನನ್ನ ಹಾಲಿನ ಫ್ಯಾಕ್ಟರಿಗೆ. ಅದನ್ನು ಏನು ಹೇಳಲಿ ಬಿಡಿ. ಅಲ್ಲಿ ಅಂತೂ ಬಾರಿ ದೊಡ್ಡ ಪ್ರಮಾಣದ ಸಂಗ್ರಹ ಇತ್ತು. ಅದನ್ನೆಲ್ಲ ಆತ ತನ್ನ 2 ಕೈ ಹಾಕಿ ಕರಗಿಸಿದ. ನನ್ನ 2 ಹಾಲಿನ ಕಾರ್ಖಾನೆ ತೀವ್ರ ಕೆಂಪಾಗಿ ಹೋದವು. ನನ್ನ ಮುತ್ತಿಗೆ ಮುತ್ತು ಕೊಡುತ್ತಾ ಕಣ್ಣಿನಲ್ಲಿ ಕಣ್ಣು ಹಾಕಿ ನನ್ನ ಗಮನ ಸೆಳೆದು ನನ್ನ ಅಪಹರಿಸಿ ತಚ್ಚೋರ ಈ ನನ್ನ ಗಂಡ. ಇನ್ನೇನು ಮೇಲಿನ ಮಹಡಿಯಲ್ಲಿ ಪ್ರವೇಶ ಆಗಿದೆ. ಇನ್ನು 1 ಹೆಜ್ಜೆ, ಚಿನ್ನದ ಖಜಾನೆ ಖಾಲಿ ಮಾಡೋದು. ಮೆಲ್ಲಗೆ ನನ್ನ ಹೊಟ್ಟೆ ಭಾಗಕ್ಕೆ ಮುತ್ತು ಕೊಟ್ಟು ಮೇಲಿನ ಉಡುಪು ತೆರೆದ. ನನ್ನ ಮುಚ್ಚಳಿಕೆಯನ್ನು ಕೂಡ ಅವರೇ ತೆಗೆದ. ನಿಧಾನವಾಗಿ ಹೂವಿಗೆ ಚುಂಬನ ನೀಡಿದ. ನನಗೆ ಏನೋ ಒಂಥರ ಸ್ವರ್ಗ ಸುಖ. ನನ್ನ ಚಿನ್ನದ ಹೂವಿಗೆ ಮೊದಲ ಬಾರಿಗೆ ನನ್ನ ಗಂಡ ಕೈ ಹಾಕಿದ. ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ ಆ ದೃಶ್ಯಗಳನ್ನು ಹೇಗಿರಬೇಕು. ನನ್ನ 2 ಕಾಲು ಹಿಡಿದು ಮೇಲೆ ಎತ್ತಿ ನನ್ನ ಹೂವಿನ ಪಲ್ಲಕ್ಕಿ ಒಳಗಿನಿಂದ ಪರಿಮಳ ಸವಿಯಲು ನುಗ್ಗಿದ. ನಾನು ಸುಮ್ಮನೆ ಅವನನ್ನು ನೋಡುತ್ತಾ ಮಲಗಿದ್ದೆ. ಅಯ್ಯೋ, ಏನು ಕೇಳುತ್ತೀರಿ? ನಾನು ಮೈ ಮರೆತು ಹಾಗೆಯೇ ಬಿದ್ದಿದ್ದೆ. ತಕ್ಷಣ ಒಳಗೆ ನುಗ್ಗಿದ ಆ ಟ್ರೈನ ನರಬಸಕ್ಕೆ ನನ್ನ ಗುಹೆ ನೆನೆದು ಹೋಗಿತ್ತು. ಆ ಟ್ರೈನು ತುಂಬಾ ದೊಡ್ಡದು ಹಾಗೂ ಗಡುಸಾಗಿದ್ದು ನನ್ನ ಚಿಕ್ಕ ಪುಟ್ಟ ಗುಹೆ ಹರಿದು ಹೋಗಿತ್ತು. ಅಯ್ಯೋ, ಆ ನೋವು, ಅದರ ಜೊತೆ ಆ ಸುಖ ಎಲ್ಲ ಒಟ್ಟಿಗೆ ಸೇರಿ ಬರುತ್ತಿತ್ತು. ಹೀಗೆ ಅವನು ತುಂಬಾ ಜೋರಾಗಿ ಬ್ಯಾಟಿಂಗ್ ಮಾಡಿ 7-8 ನಿಮಿಷಕ್ಕೆ ಔಟ್ ಮಾಡಿದ. ನನ್ನ ಕರಿ ಬಾಲ್ ಕೂಡ ರಸವನ್ನು ಔಟ್ ಮಾಡಿತು. ತಕ್ಷಣ ಅದನ್ನೆಲ್ಲ ಅವನು ಕುಡಿದ. ಮತ್ತೆ ತನ್ನ ಆಟವನ್ನು ಶುರು ಮಾಡಿದ. ಆಹಾ, ಆ ರಾತ್ರಿ ಎಷ್ಟು ನೆನೆದು ನನ್ನ ರಸದಾಗಿ ಅದೇ ಹೊರಗೆ ಬರುತ್ತೆ ಗೊತ್ತಾ. ಹೀಗೆ ಒಬ್ಬರ ಮೇಲೆ ದಾಳಿ ಮಾಡಿ ಖಜಾನೆ ಖಾಲಿ ಮಾಡಿದೆವು. ಅಷ್ಟರಲ್ಲಿ ಕಿಟಕಿಯ ಬಳಿಯಿಂದ ಒಂದು ಹೂವಿನ ಪೋಟ ಬಿದ್ದ ಶಬ್ದ ಕೇಳಿಸಿತು. ತಕ್ಷಣ ನಾನು ಎದ್ದು ನೋಡುತ್ತೇನೆ. ಗೆಜ್ಜೆ ಶಬ್ದ. ಯಾರೋ ಬೇಗನೆ ಓಡಿ ಹೋದರು. ನನಗಂತೂ ಗೊತ್ತಾಯಿತು, ನನ್ನ ತಂಗಿ ಬಿಟ್ಟರೆ ಯಾರೂ ಕೂಡ ಈ ಮನೆಯಲ್ಲಿ ಗೆಜ್ಜೆ ಹಾಕುವುದಿಲ್ಲ. ಆ ದಿನ ನಾನು ಸುಮ್ಮನಾಗುವ ಮೂಲಕ ನಮ್ಮ ಕಾರ್ಯಕ್ರಮ ಮುಂದುವರೆಸಿ ಮಲಗಿದೆವು. ಮುಂದಿನ ಭಾಗದಲ್ಲಿ ನಾನು ನನ್ನ ತಂಗಿಗೆ ತೆಗೆದುಕೊಂಡ ಪಾಠದ ಬಗ್ಗೆ ವಿಡಿಯೋ ಮಾಡ್ತೀನಿ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.